ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಸಾಕಷ್ಟು ಜನ ಈ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತಾರೆ. ಪ್ರತಿ ಹುಣ್ಣಿಮೆ ಇರ್ಬೋದು, ಅಮಾವಾಸ್ಯೆಗಿರ್ಬೋದು, ಅಥವಾ ವರ್ಷದಲ್ಲಿ 3 ಬಾರಿ ನಾನು ಆ ಕ್ಷೇತ್ರಕ್ಕೆ ಹೋಗಿ ಬರ್ತೀನಿ, ನನಗಲ್ಲಿ ಹೋಗೋದ್ರಿಂದ ಒಂದು ರೀತಿಯಾಗಿರುವಂಥ ಸಮಾಧಾನ, ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ. ಅಥವಾ ಇನ್ನು ಕೆಲವರು ಅವರ ಒಂದು ಕಾರ್ಯವನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಕ್ಷೇತ್ರಗಳ ಭೇಟಿ ನೀಡ್ತಾರೆ. ಎಷ್ಟೊಂದು ಕ್ಷೇತ್ರಗಳಿದೆ. ನಮ್ಮ ಕಾರ್ಯ ಸಕ್ಸಸ್ ಆಗಬೇಕು ಅಥವಾ ನಮ್ಮ ಕೆಲಸ ಸಿದ್ಧಿ ಆಗಬೇಕು ಅಂತಂದರೆ ಯಾವ ಕ್ಷೇತ್ರ ತುಂಬ ಪವರ್ಫುಲ್ ಕ್ಷೇತ್ರ ಅಂತ ಹೇಳ್ಬೋದು? ಯಾವ ಕ್ಷೇತ್ರಕ್ಕೆ ನಾನು ಭೇಟಿ ನೀಡಿದಾಗ ಅಥವಾ ಅಲ್ಲಿ ಹೋಗಿ ನಾನು ಪೂಜೆ ಮಾಡ್ಕೊಂಡು ಬರೋದ್ರಿಂದ ನನ್ನ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಆಗುತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕ್ಷೇತ್ರಗಳು ಅಂದಾಗ ಆಯಾಯ ಕೆಲಸಗಳಿಗೆ ಸಂಬಂಧಪಟ್ಟ ಹಾಗೆ ಅವರವರ ಮನೋಕಾಮನೆಗಳು ಈಡೇರಬೇಕಾದ್ರೆ ಈ ಮಹಾಗಣಪತಿ ಕೈಯಿಂದ ಈ ವೇದವ್ಯಾಸರು ಏನು ಮಹಾಭಾರತವನ್ನು ಬರೆಸಿದ್ರು ಅದೊಂದು ಪ್ರಚಲಿತವಾಗಬೇಕಾದ್ರೆ ಅದಕ್ಕೆ ವೇದವ್ಯಾಸ ವಿರಚಿತ ಸಾಮಗಾನ ಶುಶ್ರುತಿ ಸಕಲ ವಿದ್ಯಾ ಗಣಪತಿ ಪ್ರಥಮ ಪೂಜೆಗೆ ಅಧಿಪತಿ. ಅಂದರೆ ನಿಮ್ಮ ಕಾರ್ಯಸಿದ್ಧಿ ಅಂತ ಹೇಳ್ತೀರಲ್ಲ, ಈ ಪದ ಬಳಸಿದ್ದಕ್ಕೆ ಹೇಳ್ತಾ ಇದ್ದೀನಿ ನಾನು. ಯಾವುದೇ ಆಗಿರಲಿ, ಒಂದೊಂದು ಬಾರಿ ಸೋತಾಗ ಬಹುಶಃ ನಿಮ್ಮ ಮುಹೂರ್ತವೋ ನಿಮ್ಮ ಜಾತಕದ ದೋಷವೋ ಕೆಲವೊಂದು ಕಾರಣ ಇರ್ಬೋದು, ಕೆಲವೊಂದು ವಿಶೇಷತೆ ಇರ್ಬೋದು. ಆದರೆ ನೀವು ನಾನು ಮಾಡಲೇಬೇಕು, ಈ ಕಾರ್ಯದಲ್ಲಿ ಸಕ್ಸಸ್ ಆಗಲೇಬೇಕು, ನಾನು ಸಿದ್ಧಿನ ಹೊಂದಲೇಬೇಕು ಅನ್ನೋ ಅಂಥ ಅದ್ಭುತವಾಗಿರತಕ್ಕಂತಹ ಪ್ರಯತ್ನವನ್ನು ನೀವು ಮಾಡ್ತಿರ್ತೀನಿ ಅಂತಂದರೆ ನಿಮ್ಮ ಗಣಪತಿ ಶೀಘ್ರವಾಗಿ ಕೊಡ್ತಾನೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಧರ್ಮಸ್ಥಳದ ಕಡೆ ಇರ್ತಕ್ಕಂಥದ್ದು ಈ ಕಾಂತಾರ ಮೂವಿ ಮೊದಲು ಏನು ಆ ಒಂದು ಶೂಟಿಂಗ್ಗೆ ಪ್ರಥಮ ಪೂಜೆ ಮಾಡಿದ್ದೆ ಅಲ್ಲಿ. ಯಾವ ಜಾಗ? ಇಡಗುಂಜಿ ಮಹಾಗಣಪತಿ, ಆನೆಗುಡ್ಡ ಮಹಾಗಣಪತಿ. ಈ ಕ್ಷೇತ್ರಗಳಲ್ಲಿ ಏನಾಗುತ್ತೆ ಅಂತಂದರೆ ಮಂತ್ರ ಪ್ರಚಲಿತ ಹೇಳಿ 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 ಸುಮಾರು 1500 ವರ್ಷ ಇತಿಹಾಸ ಇದೆ ಒಂದು ದೇವಾಲಯಕ್ಕೆ. ಇನ್ನೊಂದು ದೇವಾಲಯಕ್ಕೆ 800 ವರ್ಷಗಳ ಇತಿಹಾಸವಿದೆ. ಅದಕ್ಕಾಗಿ ನಾವೇನಾದರೂ ಆ ಸಕ್ಸಸ್ ಅಂತ ಆಗಬೇಕು ಅಂತ ಆದರೆ ನೀವೆಲ್ಲಾದರೂ ಈ ಧರ್ಮಸ್ಥಳ ಹೋದಾಗ ಆ ಕಡೆ ಹೋಗಿ ಬರ್ಬೋದು. 3 ಟೆಂಪಲ್ ಬರುತ್ತೆ ಆ್ಯಕ್ಚುಲಿ. ಇಡಗುಂಜಿ, ಆನೆಗುಡ್ಡ, ಇನ್ನೊಂದು ಸೌತಡ್ಕ ಅಂತ ಹೇಳ್ತೀವಿ. ಸೌತಡ್ಕ, ಕರೆಕ್ಟ್. ಸೌತಡ್ಕ ಮಹಾಗಣಪತಿ. ಈ ಸೌತಡ್ಕ ಮಹಾಗಣಪತಿ ಈ 3ಅನ್ನೂ ನೀವೇನಾದರೂ ನೋಡ್ಕೊಂಡು ಬರ್ತೀನಿ ಅಂತಂದರೆ ಬಹುಶಃ ಎಷ್ಟು ನಾನು ಹೇಳ್ತಿರೋದು, ಪ್ರಯತ್ನ ಪಟ್ಟ ಸೋತಿರೋರು ಒಮ್ಮೆ ಪ್ರಯತ್ನ ಪಡಿ ಅಂತ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೇ ನಮಗೆ ಅಂದರೆ ಈ 3 ದೇವಸ್ಥಾನಗಳನ್ನು ಸಾಧ್ಯವಾದಷ್ಟು 24 ತಾಸು ಒಳಗಡೆ, ಅಂದರೆ ಇವತ್ತು ಅಥವಾ ನಾಳೆ, ಇವತ್ತು ನೋಡಿದ್ದೀರಿ ಒಂದು ಕಡೆ, ನಾಳೆ ಎಲ್ಲೋ ಹಾಲ್ಟ್ ಆಗಿದ್ದಾರೆ, ಮುಗಿಸ್ಕೊಂಡು ಈ 3 ಗಣಪತಿಯ ದರ್ಶನವನ್ನು ಮಾಡಿಕೊಂಡು ನೀವು ರಿಯಲ್ ಎಸ್ಟೇಟಲ್ಲ ಅಥವಾ ಬೇರೆ ಯಾವುದೋ ಒಂದು ಉದ್ಯಮದಲ್ಲೋ ಮೂವಿನಲ್ಲೋ ಯಾವ ವಿಚಾರಕ್ಕೆ ಹೋಗಿ ಸಕ್ಸಸ್ ಆಗಲಿಲ್ಲ ಅಂತ ಒದ್ದಾಟ ಮಾಡ್ತಿದ್ರು, ನೀವು ಸಕ್ಸಸ್ ಆಗಬೇಕು, ಒಟ್ಟಾರೆ ನಮ್ಮ ಕಾರ್ಯ ಸಿದ್ಧಿ ಆಗಬೇಕು ಅನ್ನಲಿಕ್ಕೆ ಮೊದಲೇ ಕಲಿಯುಗದಲ್ಲಿ ನಮಗೆ ಶೀಘ್ರ ಫಲ ಕೊಡುವಂಥದ್ದು ಚಂಡಿ ಮತ್ತು ಗಣಪತಿ ಅಂತ ನಾವು ಕೇಳಿರ್ತೀವಿ. ಎಷ್ಟೋ ಸಲ ನಿಮಗೆ ಅದು ಗೊತ್ತಿರುತ್ತೆ ಕೂಡ, ಅದರ ಅನುಭವ ಆಗಿರುತ್ತೆ ಕೂಡ. ಈ ತರಹದ್ದು 3 ಕ್ಷೇತ್ರಗಳಿಗೆ ಏನಾದರೂ ಹೋಗಿ ಬರ್ತೀನಿ ಅನ್ನೋದೇ ಆದರೆ ಖಂಡಿತ ಆ ಕಾಂತಾರ ಮೂವಿಯ ಮೊದಲು ಪೂಜೆ ಪ್ರಾರಂಭಿಸಿದ್ದು ಅಲ್ಲೇ, ಆಮೇಲೆ ಅದು ಜಗಜ್ಜಾಹೀರಾಯಿತು, ಆನಂತರ ಎಲ್ಲ ನಡೆಯುವಂಥದ್ದೇ. ಅದಕ್ಕಾಗಿ ನಿಮ್ಮ ಮೇಲೆ ಹೆಚ್ಚಿಗೆ ಗಣಪತಿಯ ಪ್ರಭಾವ ಬೀರಬೇಕು ಅಂತಂದರೆ ಅದರಲ್ಲೂ ನಿಮ್ಮ ಶ್ರದ್ಧೆ ಭಕ್ತಿ ಅಲ್ಲಿ ಗಣಪತಿ ಕಾಣಿಸ್ಬೇಕು. ಆ ರೀತಿ ಇದ್ದು ಬರ್ತೀನಿ, ಒಂದು 10 ನಿಮಿಷ ಅಲ್ಲಿ ಕುಳಿತುಕೊಳ್ತಕ್ಕಂತಹದ್ದು, ಗಣಪತಿ ಅಷ್ಟೋತ್ತರವನ್ನು ಓದುವಂಥದ್ದು, ಗಣಪತಿ ಅಥರ್ವ ಶೀರ್ಷವನ್ನು ಆ ದೇವಸ್ಥಾನದಲ್ಲಿ ಕುಳಿತು ಕೇಳುವಂಥದ್ದು, ಆಮೇಲೆ ಅಲ್ಲೊಂದು ಗಣಪತಿಗೆ ತೆಂಗಿನಕಾಯಿ ಕಟ್ಟೋ ಪದ್ಧತಿ ಇದೆ, ಕಟ್ಟುವಂಥದ್ದು, ನೀವು ಪೂಜಾ ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗುವಂಥದ್ದು. ನೇರ ಹೋಗ್ಬಿಡ್ತೀವಿ ನಾವು ದೇವಸ್ಥಾನಕ್ಕೆ. ಅದಲ್ಲ ಆ್ಯಕ್ಚುಲಿ, ಅಲ್ಲಿ ಹಣ್ಣು ಹೂವು ಮಾರ್ತಾ ಇರತಕ್ಕಂಥದ್ದು ಕೂಡ ಪ್ರತೀತಿ ಇದೆ. ಯಾಕೆ ಮಾರಬೇಕು, ಯಾರು ಮಾರ್ತಾರೆ, ಮಾರ್ಲಿಕ್ಕೆ ಅವ್ರ ಕಾರಣ ಏನು, ನೀವು ಅದನ್ನು ತೆಗೆದುಕೊಂಡು ಹೋಗೋದಿದೆಯಲ್ಲ, ಅದು ಬಹುಶಃ ನಿಮ್ಮ ಅಕೌಂಟಿಗೆ ಪ್ರತಿಫಲ ಹಾಕಿದಾಗೇನೆ. ನಿಮ್ಮ ಅಕೌಂಟಿಗೆ ನೀವು ಏನು ಬೇಡಿಕೊಂಡ್ರೋ ಕಟ್ಟಿಟ್ಟು ಬುತ್ತಿ. ಪ್ರತಿ ದೇವಸ್ಥಾನಕ್ಕೆ ಹೋದರೂ ಹಣ್ಣು ಕಾಯಿ ಹೂ ಜೊತೆ ಹೋಗಲೇಬೇಕು.
ಯಾವುದೇ ದೇವಸ್ಥಾನ ನಾನು ಹಾಗೆ ಹೋಗಿ ಒಂದಷ್ಟೇನೋ ದಕ್ಷಿಣೆ ಹಾಕಿ ಬರ್ತೀನಿ ಅನ್ನೋದು ಕರೆಕ್ಟ್ ಅಲ್ಲ. ಆಕ್ಚುಲಿ ಖಾಲಿ ಕೈನಲ್ಲಿ ಹೋಗಬಾರ್ದು, ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ನಾನು ಮೊದಲೇ ಹೇಳಿರ್ತೀನಿ, ಯಾವುದೋ ದೇವಸ್ಥಾನ ಆಗಿರಬಹುದು ಅಥವಾ ರೋಗಿಷ್ಠನಾಗಿರಬಹುದು, ಗುರುಗಳನ್ನಾಗಿರಬಹುದು, ನೋಡ್ಲಿಕ್ಕೆ ಹೋದಾಗ ಬರಿಗೈಲಿ ಹೋಗೋದು ಕರೆಕ್ಟ್ ಅಲ್ಲ. ನೀವು ಪೂರ್ಣ ಫಲ, ನಾನು ಹೇಳ್ತೀನಿ, ತೆಂಗಿನಕಾಯಿ ಹಣ್ಣು ಹೂ ತೆಗೆದುಕೊಂಡು ಹೋಗೋದ್ರಿಂದ ಮಹತ್ತರವಾಗಿರ್ತಕ್ಕಂತಹದ್ದು. ನಮ್ಮದು ಯಾವುದು ಕಾರ್ಯ ಸಕ್ಸಸ್ ಆಗಲಿಲ್ವೋ ಅದೆಲ್ಲವೂ ಆಗಲಿಕ್ಕೆ ಸಾಧ್ಯವಿರುತ್ತೆ. ಈ 3 ಗಣಪತಿಯ ದಿವ್ಯ ದರ್ಶನವನ್ನು, ಅದರಲ್ಲೂ ಕ್ಷೇತ್ರಗಳಲ್ಲಿ ಆ ಒಂದು ಐ ವೋಲ್ಟೇಜ್ ಅಂತ ಏನಿರುತ್ತೋ, ಪವರ್ ಅಂತ ಏನಿರುತ್ತೋ ಅದನ್ನು ನೀವು ಮನೆಯಲ್ಲಿ ಅಥವಾ ಬೇರೆ ಇನ್ನೆಲ್ಲ ವ್ರತಗಳೆಲ್ಲ ಮಾಡಬೇಕಾದ್ರೆ ಏರುಪೇರು ಆಗಬಹುದು, ಅಥವಾ ಮಾಡಲಿಕ್ಕೆ ಕೆಲವು ಪದಾರ್ಥಗಳ ಕೊರತೆ ಇರಬಹುದು, ಇನ್ಯಾವುದೋ ತೊಂದರೆ ನಿಮಗೆ ಆವಾಗ ಬಂದು ಹೋಗಿರ್ಬೋದು, ಅಥವಾ ಮಾಡಿದ್ದು ಕೂಡ ಸರಿಯಾಗಿ ಮಾಡದೇ ಇರಬಹುದು. ಆವಾಗ ನೀವು ಕ್ಷೇತ್ರಗಳಿಗೆ ಹೋಗಿ ಬರ್ತೀನಿ ಅಂತಂದರೆ ಈ 3 ಗಣಪತಿ ದಿವ್ಯ ದರ್ಶನ ಮಾಡ್ಕೊಳ್ತೀರ ಅಂತಂದರೆ ಮತ್ತು ತೋರಿಸಿ ನೋಡೋಣ, ಯಾಕೆ ನಿಮ್ಮ ಕಾರ್ಯ ಸಿದ್ಧಿ ಆಗಲಿಲ್ವೋ ಅಂಥ ಗಣಪತಿ ನಿಮ್ಮ ಕೈ ಹಿಡಿತಾನೆ. ಖಂಡಿತ ಗುರುಗಳೇ, ಜೀವನದಲ್ಲಿ ಸೋಲನ್ನ ಕಂಡಿರೋರು ಅಥವಾ ಎಲ್ಲೋ ಒಂದು ಕಡೆ ಸಕ್ಸಸ್ನೇ ಕಾಣದೇ ಇರೋವಂಥವ್ರಿಗೆ ಈ 3 ಕ್ಷೇತ್ರಗಳನ್ನ ನಾವು 24 ಗಂಟೆಗಳಲ್ಲೇ ದರ್ಶನ ಮಾಡೋದ್ರಿಂದ ಕೂಡ ಅವರಿಗೆ ಒಂದು ರೀತಿಯಾಗಿರುವಂಥ ಸಕ್ಸಸ್ ಅಥವಾ ಕಾರ್ಯಸಿದ್ಧಿ ಅವರ ಕ್ಷೇತ್ರದಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮಗೂ ಕೂಡ ಜೀವನದಲ್ಲಿ ಎಲ್ಲೋ ಸಕ್ಸಸ್ ಸಿಕ್ಬಿಡುತ್ತೆ ಅನ್ನೋ ಹೊತ್ತಿಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ನೀವಿರುವಂಥ ಕ್ಷೇತ್ರದಲ್ಲಿ ಜೊತೆಗೆ ನೀವು ಮಾಡ್ತಾ ಇರುವಂಥ ಕೆಲಸಗಳಲ್ಲಿ ಸಕ್ಸಸ್ನ ಕಾಣಬೇಕು, ಕಾರ್ಯಸಿದ್ಧಿ ಆಗಬೇಕು ಅಂತಂದರೆ ಗುರುಗಳು ತಿಳಿಸಿರುವಂಥ ಈ 3 ಕ್ಷೇತ್ರಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.